ನಮಸ್ಕಾರ ಸ್ನೇಹಿತರೆ, ರಾಯಲ್ ಎನ್ಫೀಲ್ಡ್ ಈ ಹೆಸರು ಕೇಳಿದ್ರೇ ಯುವಕರ ಎದೆ ಜಲ್ ಅನ್ನತ್ತೆ. ಆ ಡುಗು 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 ಸೌಂಡ್, ವಿಂಟೇಜ್ ಲುಕ್, ಲೋ ಆ್ಯಂಡ್ ಟಾರ್ಕ್ಗೆ ಬೋಲ್ಡ್ ಆಗದವರೇ ಇಲ್ಲ. ವೈಬ್ರೇಷನ್, ಡಬ್ಬ ಸರ್ವಿಸ್, ಮೇಂಟೆನೆನ್ಸ್ ಸಮಸ್ಯೆ ಇದ್ರೂ ಕೂಡ ಜನ ಹುಚ್ಚೆದ್ದು ಎನ್ಫೀಲ್ಡ್ ಗಾಡಿ ತಗೊಂಡು ಆರಂಭದಲ್ಲಿ ಒಂದಷ್ಟು ದಿನ ಖುಷಿಯಾಗಿರ್ತಾರೆ. ಆಮೇಲೆ ಗೊತ್ತಿಲ್ಲ. ಸ್ಟಿಲ್ ಈ ಜನವರಿಯಲ್ಲಿ ರಾಯಲ್ ಎನ್ಫೀಲ್ಡ್ ಸೇಲ್ಸ್ ಬರೋಬ್ಬರಿ 20% ಜಾಸ್ತಿ ಆಗಿದೆ. ಹಂಟರ್ 350 ರಾಯಲ್ ಎನ್ಫೀಲ್ಡ್ ಇತಿಹಾಸದಲ್ಲೇ ಮಾಡಿರೋ ಗಾಡಿಗಳಲ್ಲಿ ಅಷ್ಟೊಂದು ಓಕೆ ಗಾಡಿ ಅಂಥೇಳಿ ರಿವ್ಯೂವರ್ಸಿಂದ, ಆಟೋಮೊಬೈಲ್ ಜರ್ನಲಿಸ್ಟ್ಗಳಿಂದ ಅಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಪಡೆಯದ ಹಂಟರ್ 350 ಬರೋಬ್ಬರಿ 5 ಲಕ್ಷ ಯೂನಿಟ್ ಸೇಲ್ ಆಗಿ ದಾಖಲೆ ಬರುತ್ತಿದೆ. EV ಯುಗದಲ್ಲೂ ಎನ್ಫೀಲ್ಡ್ ಆರ್ಭಟಿಸ್ತಾ ಇದೆ. ದೊಡ್ಡ ಸಂಖ್ಯೆಯಲ್ಲಿ ವಿದೇಶಗಳಿಗೂ ರಫ್ತಾಗ್ತಿದೆ. ಹಾಗಿದ್ರೆ ಎನ್ಫೀಲ್ಡ್ ಅಂದರೆ ಜನರಿಗೆ ಯಾಕಷ್ಟು ಇಷ್ಟ? ಈ ಕಂಪನಿಯ ಹಿಸ್ಟ್ರಿ ಏನು? ಬ್ರಿಟಿಷ್ ಬ್ರ್ಯಾಂಡ್ ಭಾರತದ ಹೆಮ್ಮೆಯಾಗಿದ್ದು ಹೇಗೆ? ಅದರಲ್ಲೂ ಕೂಡ ಕ್ಲಾಸಿಕ್ 350 ಮನೆ ಮಾತಾಗಿದ್ದು ಹೇಗೆ? ಕ್ಲಾಸಿಕ್ 350 ಗುಡ್ ಗಾಡಿ, ತುಂಬ ರಿಫೈನ್ ಮಾಡಿದ್ದಾರೆ ಅದನ್ನು ಇತ್ತೀಚೆಗೆ. ಜಗತ್ತಿನ ತುಂಬ ಈ ಬ್ರ್ಯಾಂಡ್ ಸ್ಪ್ರೆಡ್ ಆಗಿದ್ದು ಹೇಗೆ? ಆಟೋಮೊಬೈಲ್ ಇಂಡಸ್ಟ್ರಿ EV ಕಡೆ ಶಿಫ್ಟ್ ಆಗ್ತಿರುವಾಗ ಪ್ಯೂರ್ ಪೆಟ್ರೋಲ್ ಹೆಡ್ ಕಂಪನಿ ಅಸ್ತಿತ್ವ ಉಳಿಸ್ಕೊಳ್ಳುತ್ತಾ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. mastmaka.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭರ್ಜರಿ ಡಿಮಾಂಡ್, ಹಂಟರ್ 350 ರಣಾರ್ಭಟ. ಸ್ನೇಹಿತರೆ, ಭಾರತ ಹಾಗೂ ವಿದೇಶಿ ಮಾರ್ಕೆಟ್ನಲ್ಲಿ ರಾಯಲ್ ಎನ್ಫೀಲ್ಡ್ಗೆ ಭರ್ಜರಿ ಡಿಮಾಂಡ್ ಇದೆ. 2024-25ರಲ್ಲಿ ಕಂಪನಿ ಬರೋಬ್ಬರಿ 8.18 ಲಕ್ಷ ಯೂನಿಟ್ ಸೇಲ್ ಮಾಡಿದೆ. ಇದು ಕಳೆದ ವರ್ಷಕ್ಕಿಂತ 7% ಜಾಸ್ತಿ. ಅಲ್ಲದೆ ವಿದೇಶಗಳಿಗೆ ರಫ್ತಾಗ್ತಿರೋ ಪ್ರಮಾಣ ಬರೋಬ್ಬರಿ 40% ಜಂಪ್ ಆಗಿದೆ. ಕಳೆದ ವರ್ಷ ಬರೋಬ್ಬರಿ 84,301 ಯೂನಿಟ್ಸ್ ರಫ್ತಾಗಿದೆ. ಅಷ್ಟೇ ಅಲ್ಲ, ಜನವರಿ ಒಂದೇ ತಿಂಗಳಲ್ಲಿ ಕಂಪನಿಯ ಇಯರ್ ಆನ್ ಇಯರ್ ಸೇಲ್ಸ್ ಗ್ರೋತ್ ಬರೋಬ್ಬರಿ 20% ಜಂಪ್ ಆಗಿದೆ. ಈ ರೇಸ್ ಲೀಡ್ ಮಾಡ್ತಿರೋದು ಹಂಟರ್ 350 ಮಾಡೆಲ್. 2022ರಲ್ಲಿ ಸಿಟಿ ಕಸ್ಟಮರ್ಸ್ಗಾಗಿ ತಂದ ಈ ಬೈಕ್ ನಿರೀಕ್ಷೆ ಮೀರಿ ರೆಸ್ಪಾನ್ಸ್ ಪಡಿತಾ ಇದೆ. ಸ್ಲೈಟ್ಲಿ ಪ್ರೀಮಿಯಂ ಮೋಟರ್ ಸೈಕಲ್ ಆದರೂ ಕೂಡ 2.5 ವರ್ಷಕ್ಕೆ 5 ಲಕ್ಷ ಯೂನಿಟ್ ಸೇಲ್ ಆಗಿ ದಾಖಲೆ ಬರೆದಿದೆ. ವಿದೇಶಿ ಮಾರ್ಕೆಟ್ನಲ್ಲೂ ಸಖತ್ ಪಾಪ್ಯುಲರ್ ಆಗ್ತಾ ಇದೆ. ಸ್ನೇಹಿತರೆ, ಎನ್ಫೀಲ್ಡ್ ಎಲ್ಲೋ ಒಂದೊಂದು ಮಾಡೆಲ್ ಅಷ್ಟೇ ಫೇಲ್ ಆಗುತ್ತೆ. ಥಂಡರ್ಬರ್ಡ್ ಎಕ್ಸ್, ಕ್ಲಾಸಿಕ್ 450 ಫೇಲ್ ಆದವು. ಆದರೆ ಮೆಜಾರಿಟಿ ಮಾಡೆಲ್ಸ್ ಹಳ್ಳಿಯಿಂದ ದಿಲ್ಲಿವರೆಗೂ ರೀಚ್ ಆಗಿವೆ. ಆಗಲೇ ಹೇಳಿದ ಹಾಗೆ ಎನ್ಫೀಲ್ಡ್ ಬೈಕ್ಗಳ ಸೌಂಡ್, ರೆಟ್ರೋ ಲುಕ್ ಹಾಗೂ ರೋಡ್ ಮೇಲೆ ಸಿಗೋ ಕಮಾಂಡಿಂಗ್ ಫೀಲ್ಗೆ, ರೋಡ್ ಪ್ರೆಸೆನ್ಸ್ಗೆ ಫ್ಯಾನ್ ಫಾಲೋಯಿಂಗ್ ಇದೆ. ಸೊ ಈ ಕಂಪನಿಯ 1 ಶತಮಾನದ ರೋಚಕ ಇತಿಹಾಸವನ್ನು, ಬ್ರಿಟಿಷ್ ಬ್ರ್ಯಾಂಡ್ ಇಂಡಿಯನೈಸೇಷನ್ ಆಗಿದೆ ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸೂಜಿ, ಬಂದೂಕು, ಬೈಕು. ಈಗ ರಾಯಲ್ ಎನ್ಫೀಲ್ಡ್ 10ಕ್ಕಿಂತ ಹೆಚ್ಚು ಐಕಾನಿಕ್ ಹಾಗೂ ಎಲ್ರಿಗೂ ಪರಿಚಯ ಇರೋ ಮಾಡೆಲ್ಸ್ ತಯಾರಿಸ್ತಿದೆ. ಆದರೆ ಒಂದು ಕಾಲದಲ್ಲಿ ಕಂಪನಿ ಟೈಲರಿಂಗ್ ಮಷಿನ್ ಸೂಜಿ ತಯಾರಿಸ್ತಾ ಇತ್ತು. 1855ರಲ್ಲಿ ಬ್ರಿಟನ್ನ ಜಾರ್ಜ್ ಟಾನ್ಸೆಂಡ್ ಈ ಕಂಪನಿ ಶುರು ಮಾಡಿದಾಗ ಸೂಜಿ ತಯಾರು ಮಾಡ್ತಾ ಇತ್ತು. ಮುಂದೆ 19ನೇ ಶತಮಾನದ ಅಂತ್ಯದಲ್ಲಿ ಕಂಪನಿ ನೇರ ಬೈಸಿಕಲ್ಗೆ ಪ್ರಮೋಷನ್ ಪಡ್ಕೊಳ್ತು. 1892ರಲ್ಲಿ ಅದೇ ಬ್ರಿಟನ್ನ ರಾಯಲ್ ಸ್ಮಾಲ್ ಆರ್ಮ್ಸ್ ಫ್ಯಾಕ್ಟರಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಪಿಸ್ತೂಲ್ ಬಿಡಿ ಭಾಗ ತಯಾರಿಕೆ ಶುರು ಮಾಡಿತು. ಪಿಸ್ತೂಲ್ನ ಬುಲೆಟ್ಗಳನ್ನು ಕೂಡ ತಯಾರಿಸ್ತು. ಈ ರಾಯಲ್ ಸ್ಮಾಲ್ ಆರ್ಮ್ಸ್ ಫ್ಯಾಕ್ಟರಿ ಇದ್ದಿದ್ದು ಎನ್ಫೀಲ್ಡ್ ಅನ್ನೋ ಊರಲ್ಲಿ. ಹಾಗಾಗಿ ಕಂಪನಿಗೆ ರಾಯಲ್ ಎನ್ಫೀಲ್ಡ್ ಅನ್ನೋ ಹೆಸರು ಬಂತು. ಸೊ ಡುಗು 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 ಅಂತ ಹೋಗೋ ಬುಲೆಟ್ ಬರೋಕ್ಕಿಂತ ಮುಂಚೆ ಸಿಕ್ ಅಂತ ಹೋಗುವ ಬಂದೂಕಿನಿಂದ ಹಾರೋ ಬುಲೆಟನ್ನು ಕಂಪನಿ ಮಾಡ್ತಾ ಇತ್ತು. ಇದೇ ಕಾರಣಕ್ಕೆ ಕಂಪನಿಯ ಆಯುಧ ತಯಾರಿಸ್ತಿದ್ದ ಇತಿಹಾಸ, ರಿಲಯಬಿಲಿಟಿ ಸೂಚಿಸೋಕೆ ಮೇಡ್ ಲೈಕ್ ಎ ಗನ್ ಅನ್ನೋ ಟ್ಯಾಗ್ ಲೈನ್ ಕೂಡ ಸೇರ್ಕೊಳ್ತಿದ್ದಕ್ಕೆ. ಮೊದಲ ಐಕಾನಿಕ್ ಮಾಡೆಲ್ಗೆ ಬುಲೆಟ್ ಅನ್ನೋ ಹೆಸರು ಬಂದಿದ್ದು ಇದೇ ಕಾರಣಕ್ಕೇನೆ. 20ನೇ ಶತಮಾನದ ಆರಂಭದಲ್ಲಿ ಆಗ್ತಾನೆ ಇಂಟರ್ನಲ್ ಕಂಬಷನ್ ಎಂಜಿನ್, IC ಎಂಜಿನ್ ಅಥವಾ ಪೆಟ್ರೋಲ್ ಡೀಸೆಲ್ ಎಂಜಿನ್ ಸದ್ದು ಶುರುವಾಗಿತ್ತು. ಈ ಫೋಟೋಸ್ ನೋಡಿ. ರೆಗ್ಯುಲರ್ ಬೈಸಿಕಲ್ಗೆ ಇಂಜಿನ್ ಫಿಕ್ಸ್ ಮಾಡಿ ಮೋಟರ್ ಬೈಕ್ ಅಂತ ರೆಡಿ ಮಾಡಿದ್ರು. ಅದಾದಮೇಲೆ V-twin ಎಂಜಿನ್ ಬಂತು. ಡ್ಯುಯಲ್ ಸಿಲಿಂಡರ್ ಎಂಜಿನ್ ಇದು, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಆಮೇಲೆ 2 ಸ್ಟ್ರೋಕ್ ಎಂಜಿನ್ಸ್ ಬಂದವು. ಡಿಸೈನ್ನಲ್ಲಿ ಕಂಪನಿ ಇನೋವೇಷನ್ ಶುರು ಮಾಡ್ತು. ಮೊದಲು ಪೆಟ್ರೋಲ್ ಟ್ಯಾಂಕ್ ಕಣ್ಣಿಗೆ ಕಾಣದಂಗೆ ಮರೆಯಾಯಿತು. ಕೈಲಿದ್ದ ಗೇರ್ ಕಾಲತ್ರ ಬಂತು. ಇಂಥ ಬೈಸಿಕಲ್ ಮೋಟಾರ್ ಸೈಕಲ್ಸೇ ಮೊದಲ ಮಹಾಯುದ್ಧದಲ್ಲೂ ಬಳಕೆಯಾಗಿದ್ವು. ಬೈಸಿಕಲ್ಗಳ ಮೇಲೆ ದೊಡ್ಡ ದೊಡ್ಡ ಬಂದೂಕು ಜೋಡಿಸ್ಕೊಂಡು ಹೋಗ್ತಾ ಇದ್ರು. ಆದರೆ ಇಡೀ ಜಗತ್ತಿಗೆ ಪರಿಚಯ ಆದ ಬೈಕ್ ಬಂದಿದ್ದು 1932ರಲ್ಲಿ, ದಿ ರಾಯಲ್ ಎನ್ಫೀಲ್ಡ್ ಬುಲೆಟ್. 250, 350 ಹಾಗೂ 500cc ಬೈಕ್ಗಳಿವು. 2ನೇ ಮಹಾಯುದ್ಧದಲ್ಲಿ ಬ್ರಿಟಿಷ್ ಪ್ಯಾರಾಚೂಟ್ ರೆಜಿಮೆಂಟ್ಗೆ ಬೈಕ್ ತಯಾರಿಸ್ಕೊಡೋ ಅವಕಾಶ ರಾಯಲ್ ಎನ್ಫೀಲ್ಡ್ಗೆ ಸಿಕ್ತು. ಇಂಥ ಬೈಕ್ಗಳು ಪ್ಯಾರಾಚೂಟ್ನಿಂದ ಹಾಕಿದ್ರೂ ಕೂಡ ಏನೂ ಆಗಬಾರ್ದು.
ವಿಮಾನಗಳಿಂದ ಡ್ರಾಪ್ ಮಾಡಬೇಕಾಗ್ಬೋದು, ಅಂತಹ ಗಟ್ಟಿಮುಟ್ಟಾಗಿರೋ ಬೈಕ್ ಮಾಡಿಕೊಡ್ಬೇಕು ಅಂತ 8,000 ಬೈಕ್ಗಳನ್ನು ರಾಯಲ್ ಎನ್ಫೀಲ್ಡ್ ರೆಡಿ ಮಾಡೇ ಬಿಡ್ತು. ಪ್ಯಾರಾಚೂಟ್ನಿಂದ ಲ್ಯಾಂಡ್ ಆಗದೇ ಇದ್ರೂ ಕೂಡ ಗ್ಲೈಡರ್ ವಿಮಾನ ಭೂಮಿಗೆ ಬಹಳ ಹತ್ತಿರ ಬಂದಾಗ ರೈಡರ್ಗಳು ಬೈಕ್ ಸಮೇತ ವಿಮಾನದ ಹಿಂಭಾಗದಿಂದ ಜಂಪ್ ಮಾಡ್ತಾ ಇದ್ರು. ಯುದ್ಧಗಳಲ್ಲಿ ಈ ಬೈಕ್ಗಳಿಗೆ ಡಿಮಾಂಡ್ ಜಾಸ್ತಿಯಾಗಿ UK ತುಂಬ RE ಫ್ಯಾಕ್ಟ್ರಿ ಬಂದವು. ವೈರಿ ಪಡೆಗಳಿಂದ ರಕ್ಷಣೆಗೆ 80-90 ಅಡಿ ಆಳದಲ್ಲೂ ಫ್ಯಾಕ್ಟ್ರಿ ನಿರ್ಮಿಸಿದರು. ಯುದ್ಧ ಮುಗಿತು, ಆದರೆ ಯುದ್ಧಕ್ಕೆ ತಯಾರಿಸಿದ ಸಾವಿರಾರು ಬೈಕ್ಗಳು ಫ್ಯಾಕ್ಟ್ರಿಲಿ ವೇಸ್ಟ್ ಆಗಿಬಿದ್ದಿದ್ವು. ಕಂಪನಿ ಅವುಗಳ ಪೇಂಟ್ ಚೇಂಜ್ ಮಾಡಿ ಮಿಲಿಟರಿ ಉಪಕರಣ ತೆಗೆದು ಮೊದಲ ಬಾರಿಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಮೊದಲ ಬಾರಿಗೆ ಸ್ವಿಂಗ್ ಆರ್ಮ್ ಬಳಸಿ ಸಾಮಾನ್ಯ ಜನರಿಗೆ ಮಾರೋಕೆ ಶುರು ಮಾಡಿತು. ಭಾರತಕ್ಕೆ ರಾಯಲ್ ಎಂಟ್ರಿ 90ಸ್ನಲ್ಲಿ ರಣವಾದ ಹೊಡೆತ. 40ರ ದಶಕದಲ್ಲಿ ಭಾರತ ಬೈಸಿಕಲ್ ಹಾಗೂ ಮೋಟಾರ್ ಸೈಕಲ್ ಹಾಟ್ಸ್ಪಾಟ್ ಆಗಿ ಬದಲಾಗಿತ್ತು. ಮದ್ರಾಸ್ನಲ್ಲಿ ಸುಂದರಂ ಅಯ್ಯರ್ ಹಾಗೂ ಈಶ್ವರನ್ ಅಯ್ಯರ್ ಸೇರಿಕೊಂಡು ಒಂದು ಮೋಟಾರ್ ಬೈಕ್ ಕಂಪನಿ ಶುರು ಮಾಡಿದ್ರು. ಹೆಸರು ಮಡ್ರಾಸ್ ಮೋಟಾರ್ಸ್ ಅಂತ. ಸ್ವಾತಂತ್ರ್ಯ ಬಂದ ಮೇಲೆ ಅಂದರೆ 1952ರಲ್ಲಿ ಮದ್ರಾಸ್ ಮೋಟಾರ್ಸ್ ಇಂಡಿಯನ್ ಆರ್ಮಿಗೆ 500 ಬುಲೆಟ್ ಇಂಪೋರ್ಟ್ ಮಾಡೋಕೆ ಆರ್ಡರ್ ಕೊಡ್ತು. 1955ರಲ್ಲಿ ಈ ಕಂಪನಿ ರಾಯಲ್ ಎನ್ಫೀಲ್ಡ್ ಜೊತೆಗೆ ಲೀಗಲ್ ಅಗ್ರಿಮೆಂಟ್ ಮಾಡಿಕೊಂಡು ಎನ್ಫೀಲ್ಡ್ ಇಂಡಿಯಾ ಅನ್ನೋ ಒಂಥರ ಭಾರತ ಘಟಕದ ರೀತಿ ಎನ್ಫೀಲ್ಡ್ದು ಜನ್ಮ ಆಯಿತು ಇಲ್ಲಿ ಆ ಕಂಪನಿಗೆ. ಆ ಮೂಲಕ ಭಾರತದಲ್ಲೇ ಎನ್ಫೀಲ್ಡ್ ಬೈಕ್ಗಳ ತಯಾರಿಕೆ ಕೂಡ ಶುರುವಾಯಿತು. ನಾವು ಇತ್ತೀಚಿನ 5-6 ವರ್ಷಗಳಿಂದ ಮೀಟಿಯೋರ್, ಸೂಪರ್ ಮೀಟಿಯೋರ್, ಇಂಟರ್ಸೆಪ್ಟರ್, ಕಾಂಟಿನೆಂಟಲ್ GT ನೋಡ್ತಾ ಇದ್ದೀವಿ. ಆದರೆ 60ರ ದಶಕದಲ್ಲೇ ಬ್ರಿಟನ್ನಲ್ಲಿ ಈ ಮಾಡೆಲ್ಗಳು ಜೊತೆಗೆ ಕಾನ್ಸ್ಟಲೇಷನ್ ಅನ್ನೋ ಮಾಡೆಲ್ ಎಲ್ಲ ರಾರಾಜಿಸ್ತಾ ಇದ್ವು. 64ರಲ್ಲಿ ಕಾಂಟಿನೆಂಟಲ್ GT ಲಾಂಚ್ ಆದಾಗ ಅದರ ಲುಕ್ ಮತ್ತು ಟೆಕ್ನಾಲಜಿಗೆ ಆಟೋಮೊಬೈಲ್ ಜಗತ್ತು ತಬ್ಬಿಬಾಗಿತ್ತು. ಆಗಲೇ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಬಂದಿತ್ತು. ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಜನರಿಗೆ ಎಷ್ಟು ಆಗಿನ ಕಾಲದಲ್ಲೇ ಹುಚ್ಚು ಹತ್ತಿಸಿರಬಹುದು ಈ ಬ್ರ್ಯಾಂಡ್ ಅಂತ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋದು ಕೂಡ 60ರ ದಶಕದ ಫೋಟೋ. ಆಗ ಇದನ್ನು ಟೈಮ್ಲೆಸ್ ಬೈಕ್ ಅಂತ ಇದ್ರು. ಈಗಲೂ ಟೈಮ್ಲೆಸ್ ಲುಕ್ ಇದೆ. ಆದರೆ ಅದೇ 60ರ ದಶಕ ರಾಯಲ್ ಎನ್ಫೀಲ್ಡ್ಗೆ ಕರಾಳ ದಶಕ ಆಯಿತು. ಜಪಾನ್ನ ಬಿಗ್ ತ್ರೀ ಅಂದರೆ ಈ ನರುಟೋ, ಒನ್ ಪೀಸ್, ಬ್ಲೀಚ್ ಅಲ್ಲ, ಟೊಯೋಟಾ, ನಿಸಾನ್, ಹೋಂಡಾ ಇವು ಬಂದವು. UKನಲ್ಲಿ ಕಾರ್ಗಳು ಚೀಪ್ ಆದವು. ಜೊತೆಗೆ ಭಾರತದಲ್ಲಿ 90ರ ದಶಕದಲ್ಲಿ ಹೀರೋ, ಬಜಾಜ್, ಯಮಹಗಳ ಎಂಟ್ರಿ ಆಯಿತು. ಹೆವಿ ಬೈಕ್ಗಳನ್ನು ಮಾತ್ರ ನೋಡಿದ್ದ ಭಾರತೀಯರ ಕಣ್ಣಿಗೆ ಕಡಿಮೆ ತೂಕದ ಮೈಲೇಜ್ ಕೊಡೋ ಬೈಕ್ಗಳು ಡಿಫರೆಂಟ್ ಆಗಿ ಕಂಡವು. ಜನ ಚೇಂಜ್ ಕೇಳ್ತಾರಲ್ಲ, ಹೀರೋ, ಬಜಾಜ್, ಯಮಹಗಳನ್ನು ಬಾಚಿ ತಪ್ಪಿಕೊಂಡ್ರು. ರಾಯಲ್ ಎನ್ಫೀಲ್ಡ್ ಮೊದಲ ಬಾರಿಗೆ ಶೈನ್ ಕಳ್ಕೊಳ್ತು. ಅಲ್ಲೂ ಇಲ್ಲೂ ತುಕ್ಕು ಹಿಡಿಯೋಕೆ ಶುರುವಾಯಿತು. 1994ರಲ್ಲಿ ದಿವಾಳಿ ಹಂತಕ್ಕೆ ತಲುಪಿತ್ತು. ಮತ್ತೆ ಮರುಜನ್ಮ, ಸಿದ್ಧಾರ್ಥ್ ಲಾಲ್ ಮ್ಯಾಜಿಕ್. 1990ರಲ್ಲಿ ಐಶರ್ ಗುಡ್ ಅರ್ತ್ ಕಂಪನಿ ಎನ್ಫೀಲ್ಡ್ ಮೋಟಾರ್ಸ್ನ 26% ಶೇರ್ ತಗೊಂಡಿತ್ತು. 93ರಲ್ಲಿ ಕಂಪನಿ ಮುಳುಗೋ ಹಂತಕ್ಕೆ ಹೋದಾಗ ಐಶರ್ 60% ಶೇರ್ ಅಕ್ವೈರ್ ಮಾಡಿಕೊಳ್ತು. ಈಗಲೂ ರಾಯಲ್ ಎನ್ಫೀಲ್ಡ್ ಓನರ್ಸ್ ಭಾರತದ ಐಶರ್ ಮೋಟಾರ್ಸೆ. 1993ರವರೆಗೂ ರಾಯಲ್ ಎನ್ಫೀಲ್ಡ್ಗೆ ಟೂರರ್ ಬೈಕ್ ಅನ್ನೋ ಹಣೆಪಟ್ಟಿ ಇತ್ತು. ಪೊಲೀಸ್ನವರು, ಮಿಲಿಟರಿ ಬಿಟ್ಟರೆ ಯಾರೂ ತಗೊಳ್ತಾ ಇರಲಿಲ್ಲ. ಇದೇ ಟೈಮ್ನಲ್ಲಿ ಸಿದ್ಧಾರ್ಥ್ ಲಾಲ್ ಕಂಪನಿಯ ಚುಕ್ಕಾಣಿ ಹಿಡಿದ್ರು. ಭಯಂಕರ ಮೋಟಾರ್ ಸೈಕಲ್ ಎಂಥೂಸಿಯಾಸ್ಟ್ ಇವರು, ಉತ್ಸಾಹಿ. ಮೊದಲು ಟೂರರ್ ಬೈಕ್ ಅನ್ನೋ ಹಣೆಪಟ್ಟಿಯನ್ನು ಕಳಚೋಕೆ ಸ್ಟ್ರಾಟಜಿ ರೂಪಿಸಿದ್ರು. ಜನರ ತಲೆಯಲ್ಲಿ ಬೈಕ್ ಬಗ್ಗೆದ ಅಭಿಪ್ರಾಯ ಚೇಂಜ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಇದು ವರ್ಕ್ ಆಯಿತು. ಖುದ್ದು ತಾವೇ ಬೈಕನ್ನು ಪರ್ವತ ಪ್ರದೇಶಗಳಲ್ಲಿ ಓಡಿಸಿ ಏನೇನು ಇಂಪ್ರೂವ್ ಮಾಡ್ಬೋದು ಅಂತ ಇವರೇ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ರು. ರಾಯಲ್ ಎನ್ಫೀಲ್ಡ್ ಅಂದರೆ ಜಸ್ಟ್ ಮೋಟರ್ ಸೈಕಲ್ ಅಲ್ಲ, ಅದೊಂದು ಎಮೋಷನ್ ಅನ್ನೋ ಥರ ಸಿಕ್ಕಾಪಟ್ಟೆ ಬ್ರ್ಯಾಂಡಿಂಗ್ ಮಾಡಿದ್ರು. ಹೆಮ್ಮೆಯ ಫೀಲ್ ಬರೋ ಥರ ಮಾರ್ಕೆಟಿಂಗ್ ಮಾಡಿದ್ರು. ಮೇಡ್ ಲೈಕ್ ಅ ಗನ್, ಗೋಸ್ ಲೈಕ್ ಎ ಬುಲೆಟ್, ಬಿ ದ ಚೇಂಜ್ ಅನ್ನೋ ಸ್ಲೋಗನ್ಗಳು ಬಂದವು. ಒಂದು ಸಲ ಬುಲೆಟ್ ಓಡಿಸಿ ಅದು ಯಾಕೆ ಲೆಜೆಂಡ್ ಅಂತ ಗೊತ್ತಾಗುತ್ತೆ ಅನ್ನೋ ಅಡ್ವರ್ಟೈಸ್ಮೆಂಟ್ ಬಂದವು. ಥಂಡರ್ಬರ್ಡ್, ಎಲೆಕ್ಟ್ರಾ ತೊಗೊಂಬಂದರು. 2005ರಲ್ಲಿ 25,000 ಯೂನಿಟ್ ಸೇಲ್ ಆಗ್ತಾಯಿದ್ವು. 2010ರಲ್ಲಿ 50,000ಕ್ಕೆ ರೀಚ್ ಆಯಿತು. 2009ರಲ್ಲಿ ಹಳೆ ಕ್ಲಾಸಿಕ್ 350ಯ ಮಾಡರ್ನ್ ವರ್ಷನ್ ಬಂದು ಗೇಮ್ ಚೇಂಜರ್ ಆಯಿತು. ಅಲ್ಲಿ ತನಕ ಬರೀ ಮಾರ್ಕೆಟಿಂಗ್ ಮೇಲೆ ಸೇಲ್ಸ್ ಜಾಸ್ತಿ ಆಗ್ತಾಯಿತ್ತು, ಕ್ವಾಲಿಟಿ ಅಷ್ಟು ಇರಲಿಲ್ಲ. ನಿಲ್ಸದಲ್ಲೇ ಆಯಿಲ್ ಲೀಕೇಜು, ಅದು ಇದು ಕವಣದ ರಾಶಿ ಅಂತ ಕರಿತಾಯಿದ್ರು. ಆದರೆ ಹೊಸ ವರ್ಷನ್ನ ಕ್ಲಾಸಿಕ್ 350 ಬಂದಾಗ, ಮಾಡರ್ನ್ ವರ್ಷನ್ ಬಂದಾಗ ನಿಧಾನಕ್ಕೆ ದೊಡ್ಡ ರಿಫೈನ್ಮೆಂಟ್ ಜರ್ನಿ ಶುರುವಾಯಿತು ರಾಯಲ್ ಎನ್ಫೀಲ್ಡ್ನಲ್ಲಿ. ಅದಾದಮೇಲೆ 2015ರಲ್ಲಿ ಹಿಮಾಲಯನ್ ಒಂದು ಸೆಗ್ಮೆಂಟ್ ಗ್ರಾಹಕರನ್ನೇ ಕಂಪನಿ ಕಡೆಗೆ ಎಳ್ಕೊಂಡ್ಬಂತು. ನಂತರ ಹಂಟರ್, ಇತ್ತೀಚೆಗೆ ಶಾರ್ಟ್ ಗನ್ ಎಲ್ಲ ಧೂಳೆಬ್ಬಿಸ್ತಾ ಇವೆ. ಹೋದ ತಿಂಗಳಷ್ಟೇ ಸ್ಕ್ರಾಮ್ 40 ಲಾಂಚ್ ಆಗಿದೆ. ದೇಸಿ ಮಾರ್ಕೆಟ್ನಲ್ಲಿ ಅಲ್ಲದೆ ವಿದೇಶಗಳಲ್ಲೂ ಪಾಪ್ಯುಲರ್ ಆಗ್ತಾ ಇವೆ. ಸ್ನೇಹಿತರೆ, ಎಷ್ಟೇ EV ಬರಲಿ, ಆ ಲಾಂಗ್ ಸ್ಟ್ರೋಕ್ನಿಂದ ಉಂಟಾಗೋ ಡುಗು 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 ಟಾರ್ಕಿ ಸೌಂಡ್ ಜನರ ಕಿವಿಯಿಂದ ಇನ್ನೂ ಹೊರಬಂದಿಲ್ಲ. ವೈಬ್ರೇಷನನ್ನು ಬಾಡಿಯಿಂದ ತೆಗೆಯೋಕ್ಕಾಗಲ್ಲ. ಇಂದಿಗೂ ಪ್ರೊಡಕ್ಷನಲ್ಲಿರೋ ಜಗತ್ತಿನ ಅತ್ಯಂತ ಹಳೆಯ ಮೋಟರ್ ಸೈಕಲ್ ಬ್ರ್ಯಾಂಡ್. ಚೆನ್ನೈ ಸುತ್ತಮುತ್ತಲೇ ಹಲವು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇವೆ. UKನಲ್ಲಿ ಡೆವಲಪ್ಮೆಂಟ್ ಫೆಸಿಲಿಟಿ ಇದೆ. ಅಮೆರಿಕ, ಬ್ರೆಜಿಲ್, ಥಾಯ್ಲೆಂಡ್ನಲ್ಲೂ ಇದಕ್ಕೆ ಮಾರ್ಕೆಟ್ ಇದೆ. ಕಂಪನಿ ಇರೋ ಹೆಸರನ್ನು ಚೆನ್ನಾಗಿ ಬಳಸ್ಕೊಂಡು ಒಳ್ಳೆ ಆಫ್ಟರ್ ಸೇಲ್ ಸರ್ವಿಸ್ ಕೊಡ್ಕೊಂಡು ಕಸ್ಟಮರ್ಗಳಿಗೆ ಬ್ಲೇಡ್ ಹಾಕೋದು ಕಮ್ಮಿ ಮಾಡಿದ್ರೆ
ಎಲ್ಲಿಗೋ ಹೋಗುತ್ತೆ. ಹೋಗಲಿ, ಈಗಿದು ಭಾರತದ ಹೆಮ್ಮೆಯ ಬ್ರ್ಯಾಂಡ್, ಬ್ರಿಟಿಷ್ ಬ್ರ್ಯಾಂಡ್ ಅಲ್ಲ, ಈಗ ಇಂಡಿಯನ್ ಬ್ರ್ಯಾಂಡ್. ಇದು ಇನ್ನೂ ಚೆನ್ನಾಗಿ ಹೆಸರು ಮಾಡಲಿ ಅಂತ ನಾವು ಕೂಡ ಆಶಿಸೋಣ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.